ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ನಿಮ್ಮ ಮುಂದೆ ಬಂದೇ ಬರ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವೇದಿಕೆ ಮೇಲೆ ಹಾಕಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ವಿಶೇಷವಾಗಿ ನಮ್ಮ ತಾಯಿ ಸಮಾಜದಂತಹ ಅಕ್ಕನವರುಗಳೇ, ಹಾಗೂ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ನನ್ನ ಪಂಚಾಯಿತಿಯ ಪ್ರೀತಿಯ ಮುಖಂಡರುಗಳೇ, ವಿಶೇಷವಾಗಿ ಗ್ರಾಮಗಳಿಂದ ಬಂದಿರತಕ್ಕಂಥ ಈ ಮೋಹನ್ ಕೃಷ್ಣ, ಈ ಬಡವನ ಮಗನ ಮೇಲೆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಇಷ್ಟು ದೂರ ಬಂದಿರತಕ್ಕಂಥ ಪ್ರತಿಯೊಬ್ಬ ನಾಯಕರಿಗೂ ನನ್ನ ತಲೆಬಾಗಿ ನನ್ನ ನಮಸ್ಕಾರಗಳನ್ನ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀನಿ, ರೂಪಕ್ಕನ ಸೇವೆ, ಡ್ಯಾಮು, ರೋಡು, ಮತ್ತೊಂದು ಅಂತೇಳಿ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಕೂತಿರ್ತಕ್ಕಂಥವರೆಲ್ಲ ಒಂದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇವತ್ತು ಏನು ನಮ್ಮ ಕೆಜೆಎಫ್ ಅಭಿವೃದ್ಧಿ ಆಗ್ತಾ ಇದೆ ಅಂತ ಯಾರು ಕೊಚ್ಕೊಳ್ತಾ ಇದ್ದಾರೆ, ಪ್ರತಿ ಮನೆಗೂ, ಪ್ರತಿ ಕಾರ್ಯಕರ್ತನಿಗೂ, ಪ್ರತಿ ಮೋಹನ್ ಕೃಷ್ಣನ ಅಥವಾ ಈ ಮಣ್ಣಿನ ಮಗನ್ನ MLA ಮಾಡಬೇಕು, ಅಧಿಕಾರವನ್ನ ಕೊಟ್ಟು ರೈತರ ಸೇವೆ ಮಾಡಬೇಕು ಅನ್ನೋರು ಪ್ರತಿ ಮನೆಯಿಂದಲೂ ಇವತ್ತನ್ನ ಅವರ ಅಭಿವೃದ್ಧಿಯನ್ನ ಎಲೆಯಲ್ಲಾಗಿ ಬಿಚ್ಚಿಡ್ಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಬಹುಶಃ ನಮ್ಮ ಗೊಳ್ಳಳ್ಳಿ ಪಂಚಾಯಿತಿಯಿಂದ ಬಹಳಷ್ಟು ನಾಯಕರು ಬಂದಿದ್ದಾರೆ. ಎಲ್ಲರೂ ತಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಇವತ್ತು ಆ ಡ್ಯಾಮ್ ಬಗ್ಗೆ. ಏನ್ ಆ ಡ್ಯಾಮ್ ಉದ್ಘಾಟನೆ ಮಾಡ್ಲಿಕ್ಕೆ 300 ರೂಪಾಯಿ ಬಿರಿಯಾನಿ, ಅದ್ರ ಜೊತೆಗೆ ಬಹಳ ಸಚಿವರಾಗಿರ್ತಕ್ಕಂಥ ಹಿರಿಯ ನಾಯಕರುಗಳು ಬಂದು ಉದ್ಘಾಟನೆ ಮಾಡಿಬಿಟ್ಟು ನನ್ನ ಅಭಿವೃದ್ಧಿ ಎಷ್ಟೋ ಶತಮಾನಗಳಿಂದ ಆಗಿರ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಮಾನ್ಯ ಶಾಸಕರಾದಂಥವರು ಬಹಳ ಉತ್ಸಾಹದಿಂದ ಮಾತುಗಳನ್ನ ನುಡಿತಾ ಇದ್ದಾರೆ. ಆ ಕಡೆ ನಗರ ಭಾಗಕ್ಕೆ ಹೋದ್ರೆ ಕಪ್ಪು ಕಾಣ್ತಕ್ಕಂಥ ರೋಡ್ಗಳನ್ನ ಮುಂಚೆ ಬಿಳಿಗಿತ್ತು, ಇವಾಗ ಕಪ್ಪು ಮಾಡ್ತಿರ್ತಕ್ಕಂಥ ಡಾಂಬರೀಕರಣ ಮಾಡಿದ್ದೀನಿ. ನಂತರ ಅಭಿವೃದ್ಧಿ ಯಾರೂ ಮಾಡಿಲ್ಲ, ದಶಕಗಳ ಗಂಟೆ ಯಾರೂ ಮಾಡಿಲ್ಲ ಅನ್ನೋದು ಹುಮ್ಮಸ್ಸಿಂದ ಪಾಪ ನಮ್ಮ ರೂಪಕ್ಕವ್ರು ಹೇಳ್ತಾ ಇದ್ದಾರೆ. ನಾವೆಲ್ಲ ಇರ್ತಕ್ಕಂಥವ್ರೆಲ್ಲ ಯೋಚನೆ ಮಾಡಬೇಕು, ಅಭಿವೃದ್ಧಿ ಅಂದ್ರೆ ಏನು, ಡೆವಲಪ್ಮೆಂಟ್ ಅಂದ್ರೆ ಏನು. ಅವ್ರ ಬಾಯಲ್ಲೇ ಹೇಳ್ತಾ ಇದ್ದಾರೆ, ಶತಮಾನಗಳ ಕಾಲದಿಂದ ಡ್ಯಾಮ್ ಆಗ್ಲಿ ರೋಡ್ಗಳಾಗ್ಲಿ ಮಾಡಿಲ್ಲ ಅಂತ. ಇಲ್ಲಿ ಬಹಳ ಮಾಧ್ಯಮದವರು ಬಂದಿದ್ದಾರೆ, ಕೆಲವರು ಅವರೇ ಹೇಳ್ತಿರ್ತಕ್ಕಂಥ ಶತಮಾನಗಳಿಂದ ನಾವು ಈ ಡ್ಯಾಮ್ ಮಾಡಿಲ್ಲ, ನಾನು ಮಾಡಿದ್ದೀನಿ ಅಂತ. ನಾನು ರೂಪಕ್ಕವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಕೇಳಿ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ನಮ್ಮ ನಾಯಕರಲ್ಲಿ ಮೋಹನ್ ಕೃಷ್ಣ 8ನೇ ವರ್ಷ ನನ್ನ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಬರ್ತಾ ಇದ್ದೀನಿ. ಅನೇಕ ಜನ ಅನೇಕ ರೀತಿ ಮಾತಾಡ್ತಾ ಇದ್ದಾರೆ. ಮೋಹನ್ ಕೃಷ್ಣ ಜಿಲ್ಲಾ ಪಂಚಾಯತಿಗೆ ಜಡ್ಪಿಯಾಗಿ ಬರ್ತಾರಂತೆ, ಮೋಹನ್ ಕೃಷ್ಣ ಬಿಜೆಪಿಗೆ ಆಗ್ತಾರಂತೆ. ನನಗಿಂತ ದೊಡ್ಡ ನಾಯಕರು ಕೆಜೆಎಫ್ ಅಲ್ಲಿ ಗೋವಿಂದಗೌಡ ಅಂತ ಪ್ರಭಾವಿ ನಾಯಕರುಗಳು, ಅವನ್ ಬಂದ್ರೆ ಅವನ ಬೇಳೆ ಎಲ್ಲಿ ಬೇಯ್ತಾ ಬಿಡೋ ಅಂತಾರೆ. ನಾನು ಬರ್ತೀನಿ ಅನ್ನೋದಕ್ಕೆ ಇರ್ತಕ್ಕಂಥವ್ರು ಸಾಕ್ಷಿ. ಮುಂದಿನ ಚುನಾವಣೆಯಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಮುಖಂಡರುಗಳಿಗೆ, ಯಾರಿಗೂ ಭಯ ಪಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲ ಒಂದು ಪಕ್ಷದಲ್ಲಿ ಇದ್ದು ಆ ಪಕ್ಷದಲ್ಲಿ ನಮ್ಗೆ ಗೌರವ ಸಿಕ್ಕಿಲ್ಲ ಅಂತ ಆಚೆ ಬಂದಿರ್ತಕ್ಕಂಥವ್ರು, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದೆಯಾ, ನಾನೇ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ನಾನೇ ನಿಮ್ಮನ್ನ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ನ ಹೆಣ್ಣು ಮಕ್ಕಳಿಗೆ ಯಾರಾದ್ರೂ ಮನೆಯಲ್ಲಿ ಸಾವಾದಾಗ ಅದಕ್ಕೆ ಹೋಗಿ ಪೀಡಿಸಿ ಅವ್ರ ಹತ್ರ ದುಡ್ಡನ್ನು ವಸೂಲಿ ಮಾಡುವಂತ ತಂತ್ರವನ್ನ, ಕುಂತ್ರಗಾರಿಕೆಯನ್ನ ತಾವು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಣ್ಣವರು ಇಲ್ಲಿರೋರು ಎಲ್ಲರೂ ದಯವಿಟ್ಟು ತಮ್ಮ ಊರುಗಳಲ್ಲಿ ಇದೊಂದು ಹೇಳಿ, ಇದೊಂದು ದೊಡ್ಡ ಒಂದು ಗ್ಯಾಂಬ್ಲಿಂಗ್ ತರ ಆಗ್ಬಿಡ್ತಾ ಇತ್ತು. ಸತ್ತಿರೋ ದುಡ್ಡು ಕೊಟ್ಟಬೇಕು ಅಂತೇಳಿ ಬಹಳಷ್ಟು ಪ್ರೆಷರ್ ಕೊಟ್ಟು ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದಾರಂತೆ. ಎಲ್ಲೇ ಆಗಿರ್ಲಿ ಈ ಮೋಹನ್ ಕೃಷ್ಣನ್ ಒಂದು ಕರೆ ಮಾಡಿ ಆತರ ಸತ್ತಿರೋ ಮನೆಯಲ್ಲಿ ದುಡ್ಡು ಯಾವುದೇ ಅಧಿಕಾರಿ ಬಂದು ಕೇಳಿದ್ರೆ, ಯಾವುದೇ ರೀತಿಯಾದಂತ ಕಾನೂನು ಕ್ರಮ ಜರುಗಿಸಿದ್ರೆ
ಅಥವಾ ಯಾವುದೇ ರೀತಿಯಾದಂತ ದಬ್ಬಾಳಿಕೆ ಮಾಡಿದ್ರೆ ನಾನು ಅಲ್ಲಿ ಬಂದಿರ್ತೀನಿ, ಮೊದಲನೇ ಕೇಸ್ ನನ್ನ ಮೇಲೆ ಆಗ್ಲಿ, ಆಮೇಲೆ ಆ ಹೆಣ್ಮಗಳು ಆಗ್ಲಿ ಅಂತೇಳಿ ನಾನು ಎಲ್ಲರೂ ಪ್ರಾರ್ಥಿಸ್ಕೊಳ್ತಾರೆ. తెలుగಲ್ಲಿ ಹೇಳ್ತಾರೆ అడ్డులేందే పగొస్తుందేంప అంట కదేమన్నా. తప్పు సైనా అయిపోయింది, ఎఫ్ఐఆర్ అయిపోయినా గోవిందగౌడు. మేమేమన్నా మాట్లాడితే అంటారు ఏం రావుంది చిన్న చిన్న వాళ్ళు అంటాడు. ఆ అమ్మకి కరెక్ట్ గా మాట్లాడాల్సింది ఎవరంటే వాళ్ళు రూపక్క ఒకరే. రూపక్క మాట్లాడితే కరెక్ట్. కాంగ్రెస్ కార్యకర్తలు, కాంగ్రెస్ లీడర్లు ఎవరైనా ఆ అమ్మకు క్వశ్చన్ చేస్తే ಇವನೈತೆ ಆಚೆ ಕಳಿಸ್ರೋ ಅಂತೀರಾ, ಎಲ್ಲಿದ್ದೀರಾ ಸ್ವಾಮಿಗೆ? ಇವತ್ತು ನನ್ನ ಹೆಣ್ಣು ಮಕ್ಕಳಿಗೆ ನಗರ ಭಾಗದಲ್ಲಿರ್ಬೋದು ಅಥವಾ ರೂರಲ್ ಭಾಗದಲ್ಲಿರ್ಬೋದು, ಗ್ರಾಮೀಣ ಭಾಗದಲ್ಲಿರ್ಬೋದು, ನೀವು ಮಾತು ಕೊಟ್ಟು ಓಟ್ ಹಾಕ್ಸ್ಕೊಂಡ್ರಲ್ಲ ಮತ್ತೆ 1 ಲಕ್ಷ ಕೊಡ್ತೀನಿ ಅಂತ. ಯಾಕೆ ಕೊಟ್ಟಿಲ್ಲ 1 ಲಕ್ಷ? ಯಾರಪ್ಪನ ದುಡ್ಡು ಅಂತ ಅವರು ಕೊಟ್ಟಿರ್ತಂತ ಅಕೌಂಟ್ ಅಲ್ಲಿ ಅಲ್ಲೇ ಉಳಿಸ್ಕೊಂಡಿದ್ದೀರಾ? ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಹೆಣ್ಣು ಮಕ್ಕಳು ನೀವು ಮಾತಿನ ಮುಂಚೆ ರೂಪಂತವ್ರು ಬಂದು ಸೆರಗು ಸಾಚಿಬಿಟ್ಟು ನಿಮ್ಮ ಹೆಣ್ಣು ಮಗಳನ್ನ ಆಶೀರ್ವಾದ ಮಾಡಿ ಅಂತ ಸೆರಗು ಸಾಸ್ತೀರಾ. ಇವತ್ತು ನಾನು ಕೇಜಾಸ್ ಹೆಣ್ಣು ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ನಾನು ನನ್ನ ಟವಾಲ್ ಹಾಕಿ ನಿಮ್ಮಲ್ಲಿ ಭಿಕ್ಷೆ ಪಡ್ಕೊಳ್ತಾ ಇದ್ದೀನಿ. ನನ್ನ ಹೆಣ್ಣು ಮಕ್ಕಳು ಕೊಟ್ಟಿರ್ತಕ್ಕಂಥ ಭರವಸೆನಾ, ನನ್ನ ತಾಯಂದರಿಗೆ ಕೊಟ್ಟಿರ್ತಕ್ಕಂಥ ಭರವಸೆನಾ, ನನ್ನ ಅಕ್ಕಂದರಿಗೆ ನನ್ನ ತಂಗಿಯರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನ ನಾನು ನಿಮ್ಮನ್ನ ಅಂಗಲಾಚಿ ಕೇಳ್ಕೊಳ್ತಾ ಇದ್ದೀನಿ. ಕೂಡಲೇ ಅವ್ರು ಕೊಡ್ಬೇಕಾಗಿರ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಮಾತು ಇರ್ತಲ್ಲ, ಅದ್ರ ಪರವಾಗಿ ಅವರಿಗೆ ಸಂಘಗಳಿಗೆ ಸಹಾಯ ಮಾಡಿ ಅಂತ ನೀವು ಮತ ಹಾಕೊಳ್ಳುವಾಗ ಸೆರಗಾಕಿ ಭಿಕ್ಷೆ ಬೆಳೆದ್ರಿ. ನಾನಿವಾಗ ಮತ ಹಾಕಿದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಮಾತು ನಡೆಸ್ಕೊಳ್ಳಿ ಅಂತ ನಾನು ಟವಲ್ ಹಾಕಿ ಅಂಗಲಾಚ್ಕೊಳ್ತಾ ಇದ್ದೀನಿ. ರೂಪಕ್ಕ, ನಿಮ್ಗೆ ಏನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ಆದ್ರೂ ನೀವ್ ಹೇಳ್ತಿರಲ್ಲ, ನಾನೂ ಒಂದು ಹೆಣ್ಣು ಮಗುನೇ, ನನಗೆ ಯಾಕೆ ಇಷ್ಟು ಕಟ್ಟಿರ ಅಂತ ಕಷ್ಟ ಕೊಡ್ತೀರಂತ ಮೊಸಳೆ ಕಣ್ಣೀರ್ ಹಾಕ್ತಿರಲ್ಲ, ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರಂದ್ರೆ ಈ ತಿಂಗಳಿಂದಲೇ ತಾವು ಸ್ವಸಹಾಯ ಸಂಘಗಳಿಗೆ, ಸ್ತ್ರೀ ಶಕ್ತಿ ಸಂಘಗಳಿಗೆ, ಅದಕ್ಕೂ ನಿಮ್ಮನ್ನೇ ದೇವರು ಅಂತ ನಿಮ್ಮ ಹೆಸರಿಟ್ಕೊಂಡಿದ್ದಾರೆ ತಮ್ಮ ಸಂಘಗಳಿಗೆ, ರೂಪಕ್ಕ ಸಂಘ ಅಂತ. ರೂಪಕ್ಕ ನೀನ್ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳ ಕಣ್ಣೊರೆಸ್ಬೇಕು, ಆ ಹೆಣ್ಣು ಮಕ್ಕಳ ಕಷ್ಟ ಕೊಡಬಾರ್ದು ಅಂದ್ರೆ ದಯಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತು ನಡೆಸ್ಕೊಂತ ನಾನು ನಿಮ್ಮ ಭಿಕ್ಷೆ ಬಿಡ್ತಾ ಇದ್ದೀನಿ ರೂಪಕ್ಕ. ಅದೆಲ್ಲದಕ್ಕಿಂತ ಮುಳ್ಳಾಗಿ ಇವತ್ತು ಒಂದು ಬಾರಿ ದುರಂತದ ಘಟನೆಗಳನ್ನು ನೆನೆಸ್ಕೋಬೇಕು. ಪ್ರತಿಯೊಬ್ಬರು ಇಲ್ಲಿರೋರೆಲ್ಲ ಸಿಪಾಯಿಗಾಗಿ ನಮ್ಮ ಅಕ್ಕವರು ಹೇಳ್ತಾ ಇದ್ರು, ಸ್ವಸಹಾಯ ಸಂಘ ಅಥವಾ ಸ್ತ್ರೀಶಕ್ತಿ ಸಂಘದಲ್ಲಿ ಲೋನ್ ತಗೊಂಡು ಅವ್ರು ತೀರ್ಕೊಂಡ್ರೆ ಅಂದ್ರೆ ಇಂಗ್ಲಿಷ್ ಡೆತ್ ಆದ್ರೆ, ಮರಣ ಹೊಂದಿದ್ರೆ, ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಯಾರೂ ಲೋನ್ ಕಟ್ಟುವಂತ ನೆಸೆಸರಿ ಇಲ್ಲ. ಆದ್ರೆ ಇವತ್ತು ದೌರ್ಜನ್ಯ ಮಾಡಿ ಸತ್ತಿರ್ತಕ್ಕಂಥ ಲೋನ್ ತಗೊಂಡು ಆ ಸತ್ತಾದ ಮೇಲೇನು ಅವರ ಮನೆಗಳಿಗೆ, ಅವರ ಮಕ್ಕಳ ಮೇಲೆ, ಅವರ ಪೋಷಕರ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ಲೋನ್ ವಸೂಲಿ ಮಾಡ್ತಾ ಇದ್ದೀರಲ್ಲ. ರೂಪಕ್ಕ, ನೀವು ಒಂದು ಹೆಣ್ಮಗು ಆಗಿದ್ದೀರ. ನೀವು ಅವ್ರ ಸ್ಥಾನದಲ್ಲಿ ನಿಂತು ಸ್ವಲ್ಪ ಯೋಚನೆ ಮಾಡಿ. ಆ ಹೆಣ್ಮಗು ತಾಯಿ ಕಳ್ಕೊಂಡಿರ್ತಾಳೆ, ತಂದೆ ಕಳ್ಕೊಂಡಿರ್ತಾಳೆ, ಗಂಡನ್ ಕಳ್ಕೊಂಡಿರ್ತಾಳೆ. ಇವತ್ತು ಅಂತ ದುಃಖದಲ್ಲಿ ನೀನ್ ಲೋನ್ ಕಟ್ಟುವಂತ ಪೊಲೀಸ್ ಅಧಿಕಾರಿಗಳ ಹತ್ರ ಕಳಿಸ್ತೀಯ ಅಂದ್ರೆ ನಿಮ್ಗೆ ಮನಸ್ಸಾಕ್ಷಿ ಎಲ್ಲಿಂದ ಆಯ್ತು? ನೀವು ಹೆಣ್ಣು ಮಗಳಲ್ವಾ? ಹಾಗಾದ್ರೆ ನೀವೇ ಹೇಳ್ತೀರಾ, ನಾನೊಬ್ಬ ಹೆಣ್ಣು, ನನ್ನ ಕಷ್ಟ ಸುಖ ಗೊತ್ತು, ನನ್ನ ಅಪ್ಪ ಧರ್ಮ ಕಳಿಸಿದ್ದಾರೆ, ನೀತಿ ಕಳಿಸಿದ್ದಾರೆ ಅಂದ್ರೆ. ರೂಪಕ್ಕ ಸತ್ತಿರೋ ಮನೆಯಲ್ಲಿ ದುಡ್ಡು ವಸೂಲಿ ಮಾಡೋದು ಧರ್ಮನ? ಸತ್ತಿರೋ ಮನೆಯಲ್ಲಿ ಪೊಲೀಸರು ಕಳಿಸಿ ವಸೂಲಿ ಮಾಡೋದು ಧರ್ಮನ? ರೂಪಕ್ಕ ಹಾಕೋದು ಅಂತಂದ್ರೆ ಅವ್ರಿಗೂ ನೀವು ಪ್ರಶ್ನೆ ಮಾಡಿ, ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡೋಣ. ನಮ್ಮ ಹಕ್ಕನ್ನ ನಾವು ಪ್ರಶ್ನೆ ಮಾಡೋಣ. ನಮಗೆ ಬಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕಲ್ಲಿ ನಾವು ಪ್ರಶ್ನೆ ಮಾಡೋಣ. ಆ ಲೆಕ್ಕಕ್ಕೆ ಬೇತಮಂಗಲ ಹೋಬಳಿ ಇದ್ದಾಗ ಅಥವಾ KGF ಮರು ವಿಂಗಡಣೆ ಆದಾಗ KGF ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಯಾರೂ ಇಲ್ವಾ? ನೋಡಿ, ಅವರವರ ಪಾಪ ಅವರಿಗೆ ಹೊತ್ಕೊಂಡ ಹಾಗೆ KH ಮುನಿಯಪ್ಪಣ್ಣನವರ ಪಾಪ ಅವರ ಮಗಳ ರೂಪದಲ್ಲಿ ಕಾಣ್ತಾ ಇತ್ತು. ಕಾರಣ ಇಷ್ಟೇ, ಜನಸಾಮಾನ್ಯರು ನಾವು KH ಮುನಿಯಪ್ಪನವ್ರಿಗೆ ಮತ ಹಾಕಿ ಅವ್ರನ್ನ ಸಂಸದರು ಮಾಡಿ, ಅವರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡಿ ಸರಿಸುಮಾರು 29 ವರ್ಷಗಳ ಕಾಲ ಅವ್ರನ್ನ ಕೇಂದ್ರ ಸಚಿವನಾಗಿ ಮಾಡ್ತಕ್ಕಂಥವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತನ್ನ ತನ್ನ ಪುತ್ರಿ ಆದಂಥವರು, ಶಾಸಕರಾದಂಥವರು ಅವರೇ ಹೇಳ್ತಾ ಇದ್ದಾರೆ, ಸುಮಾರು 25-30 ವರ್ಷಗಳಿಂದ ಅಭಿವೃದ್ಧಿ ಇಲ್ಲ ಅಂತ. ಈಗ ಇದರೆಲ್ಲ ಹೇಳಿ ಈ KH ಮುನಿಯಪ್ಪ ಅವ್ರನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಂತ? ಮಗಳೇ ಮಾಡ್ತಾ ಇದ್ದಾರೆ. ಸೊ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿರ್ತಕ್ಕಂಥ ಮುಖಂಡರು ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಗೂ ಹೇಳಬೇಕಾಗತ್ತೆ, 29 ವರ್ಷದಿಂದ
ಅವ್ರ ತಂದೆಯವರು ಮಾಡ್ತಕ್ಕಂಥ ಸಾಧನೆನ ಕೇವಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅಥವಾ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಸ್ವಂತ ಮಗಳು. ಅವರೇ ಅನ್ಯ ರೀತಿಯಲ್ಲಿ ಎಲೆಕ್ಷನ್ಗಳನ್ನ ಮಾಡ್ತಾ ತೋಳು ಬಲ, ಅಧಿಕಾರದ ಬಲ, ಎಲ್ಲದಕ್ಕಿಂತ ಮಿಗಿಲಾಗಿ ಹಣ ಬಲ ಇಷ್ಟು ಯೂಸ್ ಮಾಡಿಕೊಂಡು ಅಧಿಕಾರಕ್ಕೆ ಬರ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಬಿಜೆಪಿ ಪಕ್ಷವನ್ನ ಯಾವ ರೀತಿ ದಾರಿ ತಪ್ಪಿಸಿದ್ರು ಅದನ್ನೆಲ್ಲರೂ ಮನವರಿಕೆ ಮಾಡ್ಕೊಂಡು ಇವತ್ತು ಅವರ ಮಗಳು ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಗೆ ಯಾರೂ ಡೆವಲಪ್ ಮಾಡಿಲ್ಲ, ನಾನ್ ಡೆವಲಪ್ ಮಾಡಿದೀನಿ ಅಂತ. ಇಲ್ಲಿರೋರೆಲ್ಲ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಮ್ಮ ಮಾಧ್ಯಮದವರು ಇದ್ದಾರೆ, ಬಹುಶಃ ಆ ಡ್ಯಾಮ್ ನ ಇತಿಹಾಸ ಕೆಣಕಿದ್ರೆ ಇರ್ತಕ್ಕಂಥ ಮಾಧ್ಯಮದಲ್ಲಿ ಗೊತ್ತಾಗತ್ತೆ ಎಷ್ಟು ಜನ ಇರ್ತಕ್ಕಂಥ ನಮ್ಮ ಗೊಲ್ಲಳ್ಳಿ ಪಂಚಾಯತ್ ಅಪ್ಲಿಕೇಶನ್ ಹಾಕಿದ್ದಾರೆ, ಎಷ್ಟು ವರ್ಷದಿಂದ ಅದು ಹೋರಾಟ ಮಾಡಿದ್ದಾರೆ, ಎಷ್ಟು ವರ್ಷಗಳಿಂದ ಅದ್ರ ಬೇಡಿಕೆ ಆಯ್ತೆ, ಅದು ಯಾರಿಂದ ಕಾರ್ಯರೂಪಕ್ಕೆ ಬಂತು ಅನ್ನೋದೊಂದು ನನಗಂತೂ ಸರಿಯಾಗಿ ಗೊತ್ತಿದೆ. ಬಟ್ ರೂಪಕನ ಆತ್ಮಕ್ಕೆ ಇನ್ನೊಬ್ರು XMLA ಇದ್ದಾರೆ, ಈ ಕ್ಷೇತ್ರವನ್ನ ಆಳ್ತಕ್ಕಂಥ ಒಬ್ಬ XMLA ಆದಂತ ಗೋವಿಂದಗೌಡರು ಬಹಳ ಸ್ಪಷ್ಟವಾಗಿ ಗೊತ್ತಿಲ್ಲ. ನಾನು ಸಂಕ್ಷಿಪ್ತವಾಗಿ ಹೇಳಕ್ ಬರ್ಬೇಕು ಅಂತಂದ್ರೆ, ಏನಿವತ್ತು ನೀವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಂತ ಇದೀರಲ್ವಾ, ಈ ಅಭಿವೃದ್ಧಿ ಕಾರ್ಯಗಳನ್ನ ಕೇವಲ ಪೋಸು ಅಥವಾ ಒಂದು ಕಣ್ಣೋರ್ಸೋ ತಂತ್ರ, ಓಡಾಡೋದಿಕ್ಕೆ ಒಂದು ರೋಡ್ ಕೊಟ್ಬಿಟ್ಟು ನಾನು ರೋಡ್ ಹಾಕಿದ್ದೀನಿ ಅಂತಾರೆ. ಇವತ್ತು ನಮ್ಮ ರೈತರಿಗೆ ಯೂರಿಯಾದ ಕಷ್ಟ ಎಷ್ಟಾಯ್ತು ಅಲ್ವೇನ? ನಿಂತ್ಕೊಂಡ್ರೆ ಲಾಟಿ ಎತ್ತಿಬಿಟ್ಟು ಬರ್ಬೇಕು ಇವತ್ತು ಯೂರಿಯಾಗೆ. ಒಂದು ಮೂಟೆ 1000 ರೂಪಾಯಿ, 400 ರೂಪಾಯಿ, 450 ರೂಪಾಯಿ, 1000 ರೂಪಾಯಿ ಹೇಳೋಣ. 300 ರೂಪಾಯಿ ಇರೋದನ್ನ 1000 ರೂಪಾಯಿಗೆ. ಇವತ್ತು ರೂಪಕನಿಗೆ ಸೂಪರ್ MLA ಗೋವಿಂದಗೌಡರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅವ್ರದ್ದೇ ಕತೆ ಅವ್ರದ್ದು. ಎಲೆಕ್ಷನ್ ದಿವಸ 1000 ಕೊಟ್ರೆ ಹಳ್ಳಿ ಜನ ನಮ್ಗೆ ಓಟ್ ಹಾಕ್ತಾರೆ, ನಾನು MLA ಆಗ್ಬಿಡ್ತೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ. ಆ ರೂಪಕ ಓಡಾಡೋದಕ್ಕೆ ಕಪ್ ಕಲರ್ ರೋಡ್ ಬೇಕಾಗಿರೋದು, ತಿನ್ನ ಕೂಟ ಬೇಕು ರೂಪಕ. ಫಸ್ಟ್ ರೈತರಿಗೆ ಸಹಾಯ ಮಾಡಿ, ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಿ ರೂಪಕ, ಆಮೇಲೆ ರೋಡ್ ಬರಬೇಕು. ಅದೆಲ್ಲ ಬಿಟ್ಟು ನನ್ನ ಪ್ರಕಾರ 6 ಲಕ್ಷ ಎಲ್ಲಾ ಸೇರಿ ಬರ್ತಾ ಇದೆ. ರೂಪಕ ಅಂದ್ರೆ ಪ್ರತಿಯೊಬ್ಬ MLA ಬರ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ಗೊತ್ತು ಯಾರ್ಯಾರು ಎಷ್ಟು ಖರ್ಚು ಮಾಡಿದ್ರು, ಏನಾಯ್ತು, ಎತ್ತಾಯ್ತು ಅಂತ ಗೊತ್ತು. ಇಲ್ಲಿರ್ತಕ್ಕವರೆಲ್ಲ ಯೋಚನೆ ಮಾಡ್ಬೇಕು. ಅವ್ರು ಅಷ್ಟು ಕೋಟಿ ಖರ್ಚು ಮಾಡಿ ಚುನಾವಣೆ ಗೆಲ್ತಾರೆ ಅಂದ್ರೆ ಅವರ ಒಂದು ಆಸೆ ಏನು ಅಲ್ವಾ ಸರ್? 20 ಕೋಟಿ ಖರ್ಚಾಯ್ತು, 25 ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರೆ. ಆ 25 ಕೋಟಿ ಕೊಟ್ಟು MLA ಆಗ್ತಾರಲ್ವಾ, ಒಪ್ಕೊಂಡೆ ನಾನು. MLA ಆದ್ಮೇಲೆ ಆ 25 ಕೋಟಿ ಚುನಾವಣೆ ಖರ್ಚು ಮಾಡ ಬಂದು ಇವಾಗ ಯಾಕೆ ಹೆಣ್ಮಕ್ಳಿಗೆ ಹೋಮ್ ಶಕ್ತಿ ಕೊಡಬಾರ್ದು? ಇವಾಗ ಯಾಕೆ ಗಣೇಶ ಹಬ್ಬ ಕೊಡಬಾರ್ದು? ನಾನು ಒಂದು ವರ್ಷದಿಂದ ಮಾತಾಡ್ತಾ ಇರ್ಲಿಲ್ಲ. ಎಲ್ಲೋ ಪಾಪ ಗೋವಿಂದಗೌಡರು ಕೇಳಿದಂತೆ, ಯಾಕೋ ಮೋಹನ್ ಕೃಷ್ಣ ಏನು ಮಾತಾಡ್ತಾ ಇಲ್ವಾ ಅಂತ. ನಾವ್ ಯಾಕೆ ದೊಡ್ಡವ್ರ ಬಗ್ಗೆ ಮಾತಾಡ್ಬೇಕು, ನಾವು ಚಿಕ್ಕವ್ರು ಅಂತ ನಾನು ಸೈಲೆಂಟ್ ಆಗಿದೆ. ಬಟ್ ಯಾಕೋ ಸುಮ್ಮನೆ ಇದ್ರೆ ಪಾಪ ಅವ್ರ ಶೋ ಜಾಸ್ತಿ ಆಗ್ತಾ ಇತ್ತು. ಇಲ್ಲಿ ನಮ್ಮ ಹುಲ್ಕೂರು ಪಂಚಾಯತಿಯಲ್ಲಿ APMC ಮಾರ್ಕೆಟ್ ಯಾರು ತರ್ತಾ ಇದಾರಂತೆ, ಭಗವಂತನ ಮುಂದೆ ಬಂದು ನಿಂತ್ಕೊಂಡು ಬಿಡ್ಲಿ. ಆ APMC ಯಾರು ಮಾಡ್ತಾ ಇರೋಂಥದ್ದು ರೈತರ ಉಪಯೋಗಕ್ಕ ಅಥವಾ ಗ್ರಾನೈಟ್ ಮಾಲೀಕರ ಉಪಯೋಗಕ್ಕ ಅಂತ ಬಂದು ಭಗವಂತನ ಮುಂದೆ ಬಂದು ಹೇಳ್ಬಿಡಿ, ಇಲ್ಲ ನಾನು ನಿಷ್ಪಾಕ್ಷವಾಗಿ ರೈತರಿಗೋಸ್ಕರ ಈ ಪ್ರಾಜೆಕ್ಟ್ ತಂದಿದ್ದೀನಿ ಅಂತ. ಲಾರಿಗಳು ಹೋಯ್ತು ನೋಡಿ. ನಾನ್ ಮಾತಾಡ್ತಾ ಇಲ್ಲ, ನನ್ನ ರೈತರು ಕುತ್ಕೊಂಡಿರ್ತಕ್ಕಂಥವ್ರು ಹೇಳ್ತಾ ಇರುವಂತದ್ದು ಲಾರಿಗಳ ಗಟ್ಟಲೆ ಗ್ರಾನೈಟ್ ಸಾಗಿಸ್ತಾ ಇದ್ದಾರೆ ಅಂತ. ಇವತ್ತು ನಾವೆಲ್ಲ ಅರ್ಥ ಮಾಡ್ಬೇಕಾಗಿರೋದು, ಒಂದು ದೀಪಾವಳಿ ಹಬ್ಬ ವರ್ಷದಲ್ಲಿ 1 ಸಲ ಮಾಡ್ತೀವಿ ನೋಡಿ. ನಮ್ಮ ರೂಪಕ್ಕ ಮತ್ತು ಗೋವಿಂದಗೌಡರು ಮಾಡ್ತಾ ಇರೋದು 7 ಸಲ ಪೂಜೆ APMC ಯಾರಿಗೆ. ಎಷ್ಟು? 7 ಸಲ ಪೂಜೆ ಮಾಡ್ತಾರೆ. ಒಂದು ಪೂಜೆ ಮಾಡಿದಾಗ ಒಂದು ಕಣ್ಣೊರ್ಸೋದು, ಒಂದು 10 ಲಾರಿ ಕಳಿಸ್ಬಿಡೋದು. ಇನ್ನೊಂದು ಪೂಜೆ ಮಾಡೋದು ದೃಷ್ಟಿ ಆಗೈತೆ ಅನ್ನೋದು, ಇನ್ನೊಬ್ಬ ಕಾಂಟ್ರಾಕ್ಟ್ ಯಾರನ್ನ ಕರ್ಕೊಳ್ಳೋದು, ಕಲ್ಲೆತ್ತಿ ಕಳಿಸ್ಬಿಡೋದು. ಇವತ್ತು ಇದೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಹೇಳ್ಬೇಕಾಗಿರುವಂತದ್ದು ಬರೀ ರೋಡ್ ಎಂದು ಹಾಕಿದ್ರೆ ಡೆವಲಪ್ಮೆಂಟ್ ಅಲ್ಲ. ನೀವೇ ನಿಮ್ ಬಾಯರ ಹೇಳ್ತಾ ಇದ್ರ 25-30 ವರ್ಷದಿಂದ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ. ನೀವೇ ನಿಮ್ಮ ಅಪ್ಪನವ್ರು ಮಾಡ್ತಕ್ಕಂಥ ಕಾರ್ಯವನ್ನ, ನಿಮ್ಮ ತಂದೆಯವ್ರು ಮಾಡ್ತಕ್ಕಂಥ ಒಂದು ಹೀನಾಯ ಅಭಿವೃದ್ಧಿಯನ್ನು ಒಪ್ಕೊಳ್ತಾ ಇದ್ದೀರಾ. ಇವತ್ತು ಎಲ್ಲರೂ ಕೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗಿಷ್ಟೇ, 1 ರೋಡ್ 2 ರೋಡ್ ಹಾಕ್ಬಿಡೋದಲ್ಲ, ನಮ್ಮ ರೈತರಿಗೆ ಸ್ಪಂದನೆ ಮಾಡಬೇಕು. ರೈತರಿಗೆ ಯೂರಿಯಾ ಐತೆ, ಎಲ್ಲಾ ಬಹಳಷ್ಟು ದೊಡ್ಡ ಪ್ರಮುಖವಾದಂತ ಸಾಧನೆ ರೂಪಕ ಅವ್ರದ್ದು. ಗೋವಿಂದಗೌಡರು ನೋಡಿ, ಎಲ್ಲರನ್ನ ಹೆಣ್ಮಕ್ಳು ಕೂತಿದ್ದಾರೆ, ನನ್ನ ತಾಯಿಯವರು. ಇವತ್ತು ಗೋವಿಂದಗೌಡರನ್ನ ಮತ್ತೆ ರೂಪಕ ಎಲ್ಲರೂ ಪ್ರಶ್ನೆ ಮಾಡ್ಬೇಕು.
ಹೆಣ್ಣು ಮಕ್ಕಳಿಂದ ಲೋನ್ ಬಂದಾಗ 1 ಲಕ್ಷ ಲೋನ್ ಕೊಡ್ತೀನಿ ಅಂತ ಲೋನ್ ಕೊಟ್ಟು ಓಟ್ ಹಾಕ್ಸ್ಕೊಂಡ್ರಲ್ಲ, ಇವತ್ತು ಸರಿಸುಮಾರು 2.5 ವರ್ಷ ಆಯ್ತು. ಹೆಣ್ಣು ಮಕ್ಕಳು ಕಣ್ಣೋರ್ಸಂತ ತಂತ್ರ ಎಲ್ಲ ಇತ್ತು. ಎಲ್ಲಿ 1 ಲಕ್ಷ ಕೊಡ್ತೀನಿ ಪ್ರತಿ ಹೆಣ್ಣು ಮಕ್ಕಳ ಸಂಘಕ್ಕೆ ಅಂದ್ರಿ, ಎಲ್ಲಿ 1 ಲಕ್ಷ? ಇದರಲ್ಲಿ ಬಹಳಷ್ಟು ಅವ್ಯವಹಾರಗಳು ಕೂಡವೆ. ಒಂದು ಸ್ವಸಹಾಯ ಸಂಘದವರು 1.25 ಲಕ್ಷ ಅಲ್ಲಿಟ್ರೆ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ XYZ ಎಲ್ಲ ಯಾರ್ದೋ ಅಕೌಂಟ್ಗೆ ಹೋಗುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಮನೆ ಗೋವಿಂದ ನನ್ನ ಮೇಲೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನಾಯಕರನ್ನ ಕೊಂಡ್ಕೊಳ್ತಾ ಇದ್ದಾರೆ, ಮತ್ತೆ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಇನ್ನ ಏನೆಲ್ಲ ಹಾಕಿದ್ರು ನಾನು ಒಬ್ಬ ನಿಂತ್ರು, ನೀವೆಲ್ಲ ಇಷ್ಟು ಜನ ಇದ್ದೀರಲ್ಲ, ಒಬ್ಬೊಬ್ರು ಒಂದು ಸಿಪಾಯಿ ಆಗಿ ಕೆಲಸ ಮಾಡಿ ನಿಮ್ಮ ಸೇವೆ ಮಾಡಕ್ ನಾನು ಬರ್ಬೇಕಾ ಬೇಡವಾ? ಬರಬೇಕು ಅಂದ್ರೆ ಇವತ್ತಿಂದನೇ ಹೇಳಿ, ಮನೆ ಮನೆಗೂ, ನೀವು ಕುತ್ಕೊಳ್ಳೋ ಜಾಗದಲ್ಲಿ, ಸ್ಕೂಲ್ ಹೋಗೋ ಜಾಗದಲ್ಲಿ, ಹಬ್ಬ ನಡೆಯೋ ಜಾಗದಲ್ಲಿ ಮೋಹನ್ ಕೃಷ್ಣ ಯಾಕೆ ಬರಬೇಕು ಅಂತ ಯಾರಾದ್ರೂ ಕೇಳಿದ್ರೆ, ಮೋಹನ್ ಕೃಷ್ಣ ಬಡವರಿಗಾಗಿ ಸೇವೆ ಮಾಡಲಿಕ್ಕೆ ತನ್ನ ಸ್ವಂತ ಖರ್ಚಿನಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ. ರೂಪಕ್ಕಾಗೆ 1 ತಿಂಗಳಿಗೆ ಗೌರ್ಮೆಂಟ್ ಲೆಕ್ಕಾಚಾರ ಪ್ರಕಾರ ಅವ್ರ ಕಾರ್ ಡ್ರೈವರ್ ಸ್ಯಾಲ್ರಿ, ಆಯಮ್ಮನ್ ಸ್ಯಾಲ್ರಿ, ಆಫೀಸ್ ಸ್ಯಾಲ್ರಿ, ಅವ್ರ ಸೆಕ್ರೆಟರಿ ಸ್ಯಾಲ್ರಿ, ಆಯಮ್ಮ ಬಾಡಿಗೆ ಮನೆ ಎಲ್ಲ ಸೇರಿ ಸರಿಸುಮಾರು 6 ಲಕ್ಷ ತಿಂಗಳಿಗೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಎಷ್ಟು ಬರುತ್ತೆ? ಬಟ್ ಆಯಮ್ಮ ಗೌರ್ಮೆಂಟ್ ಸಂಬಳ ತಗೊಂಡು ಜನರ ಸೇವೆ ಮಾಡಕ್ಕೆ ಊರೂರು ಸುತ್ತಾಡ್ತಾ ಇದಾರೆ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮೋಹನ್ ಕೃಷ್ಣ ಹೊಲದಲ್ಲಿ ಕೆಲಸ ಮಾಡಿ, ಬೇರೆ ಕಡೆ ವ್ಯವಹಾರಗಳು ಮಾಡಿ, ನನ್ನ ಸ್ವಂತ ದುಡ್ಡಿಂದ ಸಂಬಳ ತಗೊಂಡಲ್ಲ, ಕರೆಕ್ಟ್ ಅಲ್ವಾ? ತಿಂಗಳ ವಾರನೂ ನಿಮ್ ಸೇವೆ ಮಾಡಿ ಬರ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ರೂಪಕ್ಕ ಅವರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಾನು ನಿಮ್ ಮುಂದೆ ಬಂದಾಗ ಎದೆ ಎತ್ತಿ ಮೋಹನ್ ಕೃಷ್ಣನ್ ಪರವಾಗಿ ತಲೆ ಎತ್ತಿ ವೋಟ್ ಕೇಳೋಂತ ಒಂದು ಶಕ್ತಿನ ನಿಮ್ ಕೈಯಲ್ಲಿ ಇಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಎಲ್ಲಾದ್ರೂ ಅಪರಾಧ ಮಾಡಿದೀನ? ಎಲ್ಲಾದ್ರೂ ಲಂಚ ತಗೊಂಡು ಜೈಲ್ಗೆ ಹೋಗಿದ್ದೀನ? ಇಲ್ಲಾಂದ್ರೆ ಯಾರನ್ನೋ ಒಬ್ಬರು ಇಟ್ಕೊಂಡು ಆಟ ಆಡಿಸ್ತಾ ಇದ್ದೀನ? ಯಾವುದೂ ಮಾಡಿಲ್ಲ. ಮೋಹನ್ ಕೃಷ್ಣ 8 ವರ್ಷಗಳ ಕಾಲ ಸ್ವಂತ 5 ರೂಪಾಯಿ ಸೇವೆ ಇರ್ಬೋದು, 5 ರೂಪಾಯಿಯಷ್ಟು ಖರ್ಚು ಮಾಡಿ ಇಲ್ಲಿರ್ತಕ್ಕಂಥ ಮುಖಂಡರುಗಳಿಗೆ, ಮೋಹನ್ ಕೃಷ್ಣ ಏನಂತ ಶ್ರೇಷ್ಠರು ಎಲೆಕ್ಷನ್ ಮಾಡೋಷ್ಟೊತ್ತಿಗೆ 10 ವರ್ಷ ಸಂಬಳ ಇಲ್ದಿರ ನಿಮ್ ಸೇವೆ ಮಾಡಿದೀನಿ. ಕರೆಕ್ಟ್ ಅಲ್ವಾ? ರೂಪಕ್ಕ ಸಂಬಳ ತಗೊಂಡು ನಿಮ್ ಸೇವೆ ಮಾಡಿದ್ರು. ಕರೆಕ್ಟ್ ಅಲ್ವಾ? ಸಂಬಳ ತಗೊಂಡು ಸೇವೆ ಮಾಡೋದು ಇಂಪಾರ್ಟೆಂಟ್, ಸಂಬಳ ಇಲ್ಲದೆ ಸೇವೆ ಮಾಡೋದು ಇಂಪಾರ್ಟೆಂಟ್? ಸಂಬಳ ಇಲ್ದಿರ ನನ್ನ ಸ್ವಂತ ಡ್ರೈವರ್ ನನ್ನ ಖರ್ಚಲ್ಲಿಟ್ರೆ ಕಾರ್ ನೋಡಿಸ್ಕೊಂಡು ಬಂದು ಸೇವೆ ಮಾಡ್ತಾ ಇದ್ದೀನಿ. ನನ್ನ ದುರ್ದಂತ ಡೀಸೆಲ್ ಹಾಕೊಂಡು ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ. ಇಂಥವನಿಗೆ ನೀವು ಮತ ಕೇಳೋದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ಮುಜುಗರ ಬೇಡ. ಎಲ್ಲರೂ 5 ವರ್ಷಕ್ಕೆ ಓಡೋಗ್ತಾರೆ ಅಂದ್ರು, ಅದನ್ನ 8ನೇ ವರ್ಷ ಗಟ್ಟಿಗಿದ್ದೀನಿ. ಈ ಪ್ರಾಣ ಗಟ್ಟಿಗಿರೋವರೆಗೂ, ಆರ್ಥಿಕವಾಗಿ ಗೊತ್ತಿಲ್ಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಈ ಪ್ರಾಣ ಗಟ್ಟಿಗಿರೋವರೆಗೂ ನೆಕ್ಸ್ಟ್ ಸಲ ನಾವು ಇಂಡಿಪೆಂಡೆಂಟ್ ಆಗಿ ಆಗ್ತೀರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಗೆಲ್ಸದೆ ನಿಮ್ ಸೇವೆ ಮಾಡ್ತೀನಿಲ್ಲ, ಮತ್ತೆ ನಾನು ಕೂಲಿಗೆ ಹೋಗ್ತೀನಿ ಅಷ್ಟೇ ಅಲ್ವಾ? ಬಟ್ ಅವ್ರ ಗೆದ್ರೆ ಎಲ್ಲಿ ಬರ್ತಾರೆ? ಸಂಬಳ ತಗೊಂಡು ಇಲ್ಲಿ ಬರ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ? ಬೇರೆ ಕಡೆ ಹೋಗ್ತಾರೆ. ನನ್ಗೂ ಅವ್ರಿಗಿರುವಂತಹ ಡಿಫ್ರೆನ್ಸ್ ಇದೆ. ದಯಮಾಡಿ ಇಲ್ಲಿ ಅನೇಕ ಸವಲತ್ತುಗಳು ಇವತ್ತು ನಾವು ವಂಚಿತರಾಗಿದ್ದೀವಿ. ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ನಮ್ಮ KJF ಮಾಡ್ತಕ್ಕಂಥವ್ರು KJF ನವ್ರು ಯಾರು ಇಲ್ಲ. ಎಷ್ಟು ಜನ ಕಾಂಟ್ರಾಕ್ಟರ್ ಇದ್ರೆ ಗೊತ್ತಿಲ್ಲ. ಇಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಕೂಡ ನಮ್ಮ KJF ಅವ್ರು ಇಲ್ಲ. ಎಲ್ಲ ಕೋಲಾರ ಹೋಗ್ತಾ ಇದೆ, ಕೋಲಾರ ಕಾಂಟ್ರಾಕ್ಟ್ ಬದುಕ್ತಾ ಇದ್ದಾರೆ. ನಾವೇನ್ ಪಾಪ ಮಾಡಿದಿರ್ತಲ್ರಿ? ನಮ್ ರೂಪಕ್ಕೆ ಅರ್ಥ ಆಗ್ತಾ ಇಲ್ವಾ? ಅಂದ್ರೆ ನಮ್ ಕಾಂಗ್ರೆಸ್ ಲೀಡರ್ಸ್ ನಮ್ಮ ರೂಪಕ್ಕ ಜೊತೆ ಅಷ್ಟೊಂದು ವೀಕ. ಅಮ್ಮನ ಪ್ರಶ್ನೆ ಮಾಡಕ್ಕಾಗಲ್ವಾ? ಗೋವಿಂದಗೌಡರನ್ನ ಪ್ರಶ್ನೆ ಮಾಡಕ್ಕಾಗಲ್ವಾ? ಇದು ನನ್ನ ಗ್ರಾಮ, ನನ್ನ ತಾಲೂಕಲ್ಲಿರೋರು, ನನ್ನ ಗ್ರಾಮದಲ್ಲಿರೋರು, ನನಗೇ ಕೆಲಸ ಕೊಡಬೇಕು, ನನ್ನ ಹಳ್ಳಿ ಅಭಿವೃದ್ಧಿ ನನ್ನ ಕಡೆಯಿಂದನೇ ಆಗ್ಬೇಕು ಅನ್ನೋದು ತಾಕೊಳ್ಳೋಂತ ದಮ್ಮು ತಾಕತ್ತವ್ರು ಇಲ್ವಾ?
ಕೇಳಿ ನೀವೆಲ್ಲರೂ ಇವತ್ತು ಒಂದು ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಸಿಕ್ಕಿದ್ರೆ ಕೇಳಿ, ಯಾಕಪ್ಪ ನೀನು ಕೋಲಾರದವ್ರು ಕಾಂಟ್ರಾಕ್ಟ್ ಕೊಟ್ಟರು ಸುಮ್ಮನೆ ಇರ್ತೀಯ, ನಿನ್ನ ಊರಲ್ಲಿ ನಿನ್ನ ಪಂಚಾಯತಿಯಲ್ಲಿ ಯಾವ್ದೋ ಬೇರೆ ಬಂದು ಕೆಲಸ ಮಾಡಿದ್ರು ಸುಮ್ಮನೆ ಇರ್ತೀಯ, ನೀನ್ ಕೆಜಿಎಫ್ನಲ್ಲಿ ಅಲ್ವಾ ಅಂತ ಗಟ್ಟಿ ಕೇಳ್ಬೇಕು ನಾವು. ಅವಾಗಾದ್ರೂ ಅದು ಅರ್ಥ ಆಗತ್ತೆ. ನಾವೆಲ್ಲರೂ ಸೇರಿ ಸಂಘಟಿತರಾಗೋಣ. ಮತ್ತೆ ಹೇಳ್ತಾ ಇದೀನಿ, ಅವರು 2,000 ಕೊಟ್ರು, 1,000 ಕೊಟ್ರು ಎಲೆಕ್ಷನ್ಗೆ ಎಲ್ಲರಿಗೂ ಗೊತ್ತಿರೋರು ಗೊತ್ತು ಕದ ವೆಂಕಟೇಶನ. ಅವ್ರ ತಂತ್ರ ಕುತಂತ್ರ ಒಂದೇ. ನಾವು ಮುಗಿಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ತಾ ಇದೀನ ಇಲ್ವಾ? ಓಂ ಶಕ್ತಿ ಹೋಗ್ತಾ ಇತ್ತಾ ಇಲ್ವಾ? ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದನೆ ಮಾಡ್ತಾ ಇದೀನ ಇಲ್ವಾ? 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಅವರು ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ನಿಮ್ದೇ ದುಡ್ಡು, ಯಾವ್ದೇ ದುಡ್ಡು ಅಲ್ಲಿ ಕೂತವ್ರು ನೋಡಿ, ನನ್ನ ತಾಯಿ ಹೆಣ್ಮಕ್ಳು ಅವ್ರದೇ ದುಡ್ಡು DCC ಬ್ಯಾಂಕ್ ಅಲ್ಲಿರೋದು. ಆ ದುಡ್ಡನ್ನ ಎತ್ಕೊಂಡ್ ಬರೋದು, ಅವ್ರು ಬರ್ಬೇಕಾಗಿರೋಂತ ಸಬ್ಸಿಡಿ ಎತ್ಕೊಂಡ್ ಬರೋದು, ಅವ್ರು ಬರ್ಬೇಕಾಗಿರೋಂತ ಬಡ್ಡಿ ಎತ್ಕೊಂಡ್ ಬರೋದು. ನಮ್ಮಲ್ಲಿ ಪಾಪ ಯಾರು ಕಷ್ಟ ಆಯ್ತು ಅವ್ರಿಗೆಲ್ಲ 1,000 ರೂಪಾಯಿ ಕೊಡೋದು, ವೋಟ್ ಹಾಕ್ಸ್ಕೊಡೋದು, ಗೆಲ್ಲೋದು, ಆಮೇಲೆ ಅಡ್ರೆಸ್. ಮತ್ತೆ ಇದು ಗ್ರಾಮ ಪಂಚಾಯತಿಯ ಚುನಾವಣೆ ಬರ್ತಾ ಇದೆ. ಯಾವುದೇ ರೀತಿಯಾದಂತ ಭಯ ಪಡುವಂತ ಒಂದು ಕೆಲಸ ಆಗೋದು ಬೇಡ. ದಯಮಾಡಿ ಇವತ್ತು ತುಂಬಾ ಜನರು ಬಂದಿದ್ದೀರಾ. ಕೊನೆಯದು ಒಂದೇ